ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಮೇಕವರ್ ವ್ಲಾಗ್. ನಾನು ಮತ್ತು ನನ್ನ ತಂಗಿ ಒಂದು ಕೊಲಾಬ್ ಶೂಟ್ ಮಾಡ್ತಾ ಇದ್ದೇವೆ. ಥೀಮ್ ಬಂದು ಸೆಮಿ ಪಾರ್ಟಿ ವೇರ್ ಏನು ಮೇಕಪ್ ಇರೋದು. ಇದು ಎರಡನೇ ಸಾರಿ ನಾನು ಮತ್ತು ನನ್ನ ತಂಗಿ ಕೊಲ್ಯಾಬ್ ಶೂಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದ್ಲು ಲಾಂಗ್ ಬ್ಯಾಕ್, ಒನ್ ಇಯರ್ 1.5 ಇಯರ್ ಬ್ಯಾಕ್. ಸೊ ಅದರದ್ದು ವ್ಲಾಗ್ ಕೂಡ ನಾನು ಹಾಕಿದ್ದೇನೆ, ಚೆಕ್ಔಟ್ ಮಾಡಿ. ಓಕೆ, ಫೇಸ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ ಅಂತ ಬೇಸ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಬೇಸ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆದರೆ ಮಾತ್ರ ಮೇಕಪ್ಪು ಫ್ಲಾಲೆಸ್ ಆಗಿ ಬರ್ತದೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಡ್ರೈ ಆಗಿ ಕೇಕಿಯಾಗಿ ಬರ್ತದೆ. ತುಂಬ ಚೆನ್ನಾಗಾಗಿತ್ತು ಗೈಸ್. ಈ ಮೇಕಪ್ ಲುಕ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನಿಮಗೇನಾದರೂ ಮೇಕವರ್ ಬೇಕಿದ್ದರೆ ಉಜಿರೆ, ಬೆಳ್ತಂಗಡಿ, ಹಾಗೆ ಪುತ್ತೂರು, ಉಪ್ಪಿನಂಗಡಿ, ಸೊ ಈ ಸೈಡೆಲ್ಲ ಮೇಕವರ್ ಬೇಕಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಆಲ್ ಓವರ್ ಮ್ಯಾಂಗ್ಳೂರು ಇದ್ದರೂ ಕೂಡ ಬರ್ತಾಳೆ. ಓಕೆ, ಸೊ ನನ್ನ ತಂಗಿ ಅಂತ ಹೇಳ್ತಿರಲ್ಲ, ತುಂಬ ಚೆನ್ನಾಗಿ ಇವಾಗ ಸಾರಿ ಟ್ರಿಪ್ಪಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಳೆ. ಸಾರಿ ಟ್ರಿಪ್ಪಿಂಗ್ ಕೂಡ ಇದ್ದರೂ ಕೂಡ ಹೇಳಿ ತುಂಬ ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾಳೆ. ಓಕೆ, ತುಂಬ ಹಸಿವಾಗ್ತಿದ್ದು, ಹಾಗೆ ನುಸ್ರ ಬಂದು ನಮಗೆ ಆಮ್ಲೆಟ್ ಮಾಡಿಕೊಟ್ಲು. ಆಮ್ಲೆಟ್ ತಿಂತ ಮೇಕಪ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಮತ್ತು ಇವಾಗ ಇನ್ನೂ ಕೂಡ ಬೇಸ್ ಮಾಡ್ತಿದ್ದಾಳೆ. ಫೌಂಡೇಶನ್ ಹಾಕಿಯಾಗಿದೆ, ಕನ್ಸೀಲರಲ್ಲಿ ಹಾಕಿ ಸೆಟ್ ಮಾಡ್ತಾ ಇದ್ದಾಳೆ. ಏನೋ ಮತ್ತು ತುಂಬ ದಿನ ಆಯಿತು ಗೈಸ್ ವ್ಲಾಗ್ ಹಾಕದೆ. ವ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ ಇವಾಗ, ತುಂಬ ರೀಸನ್ ಇದೆ. ಸೊ ಅದು ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ರೀಸನ್ ಅಂತ. ಓಕೆ, ತುಂಬ ದಿನ ಆಯಿತು ವ್ಲಾಗ್ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿಲ್ಲ. ಸಪೋರ್ಟ್ ಮೀ ಗೈಸ್, ಸಪೋರ್ಟ್, ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಬೇಕು. ಹಾಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತೇನೆ ನಾನು. ಓಕೆ, ಮತ್ತು ಏನಂದರೆ ನಾನು ಸಾರಿ ಮೇಕವರ್ ಮಾಡುವಂತ ಇದ್ದೆ. ಸಾರಿ ಪ್ರಿಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾಳೆ, ಆದರೆ ಟೈಮೇ ಸಿಗ್ತಿಲ್ಲ ಗೈಸ್ ಹೇಳಬೇಕಂದ್ರೆ. ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಇನ್ನು ಶೂಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ನನಗೆ ಇವಾಗ. ಸೊ ಸಾರಿ ಪ್ರಿಪ್ಲೇಟಿಂಗ್ ಮಾಡಿದ್ದಾಳೆ, ನೋಡುವ ನೆಕ್ಸ್ಟ್ ಯಾವಾಗಾದರೂ ಸಾರಿ ಮೇಕವರ್ ಕೂಡ ಮಾಡಬೇಕು. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾ ಇರ್ತೇನೆ, ಚೆಕ್ಔಟ್ ಮಾಡಿ. ಮತ್ತು ಇದರಲ್ಲಿ ಕೂಡ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಂತ ಇತ್ತು, ಆದರೆ ನಮಗೆ ಟೈಮೇ ಸಾಕಾಗಲಿಲ್ಲ ಹೇರ್ ಸ್ಟೈಲ್ ಮಾಡಲಿಕ್ಕೆಲ್ಲ. ಅದಕ್ಕೆ ಫ್ರಂಟಲ್ಲಿ ಜಸ್ಟ್ ಕರ್ಲ್ ಮಾಡು ಅಂತ ಹೇಳಿದ್ದೆ. ಹೇರ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ನಮಗೆ ಟೈಮೇ ಸಿಗಲಿಲ್ಲ. ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಇಷ್ಟು ಮಾಡಿದ್ದೆ ತುಂಬ ದೊಡ್ಡ ವಿಷಯ ಆಗಿದೆ ನಮಗೆ. ಸೊ ಫೈನಲಿ ಇವಾಗ ಕಾಜಲ್ ಹಾಕ್ತಾಯಿದ್ದೇನೆ. ಕಾಜಲ್ ನನಗೆ ನಾನು ಹಾಕಿದ್ರೂ ಸ್ವಲ್ಪ ಸಮಾಧಾನ ಆಗ್ತದೆ ಕಾಜಲೆಲ್ಲ. ಸೊ ಕಾಜಲ್ ಇವಾಗ ಹಾಕ್ತಾಯಿದ್ದೇನೆ. ಫೈನಲ್ಲಾಗಿ ನೋಡಿ, ಲಿಪ್ಸ್ಟಿಕ್ ಎಲ್ಲ ಹಾಕಿ ಆದಮೇಲೆ ಯಾವ ಥರ ಇದೆ ಅಂತ. ಲಿಪ್ಸ್ಟಿಕ್ ಏನೋ ಕಾಂಬೋ ನೋಡಿ, ಲಿಪ್ ಲೈನರ್ ಹಾಕಿ ಒಂದು ಲಿಪ್ಸ್ಟಿಕ್ ಶೇಡ್ ಹಾಕಿದ್ದಾಳೆ, ತುಂಬ ಚೆನ್ನಾಗಿದೆ. ಮತ್ತು ಇವಾಗ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಏನೋ ಲ್ಯಾಶಸ್ ಹಾಕ್ಕೊಂಡಿದ್ದೇನೆ, ಫೇಕ್ ಲ್ಯಾಶಸ್. ತುಂಬ ಏನು ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ, ಇದು ಫೈನಲ್ ಲುಕ್. ಹೇಗೆ ಬಂದಿದೆ ಗೈಸ್ ಲುಕ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಹಾಗೆ ಈ ವಿಡಿಯೋ ಎಂಡಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೇನೆ, ಮಿಸ್ ಮಾಡಿದೆ ನೋಡಿ. ಓಕೆ, ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.